ಇವರೇ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಬಲವಂತವಾಗಿಂದ ಮೈಕ್ ಕೊಡ್ತಾವ್ರೆ. ನಾನು ಹೆಂಗೆ ಕೇಳಿಲ್ಲ. ಈ ನನ್ನ ಮಗ ತೂಕಾಲಿ ಭಾಳ ಹೊಟ್ಟೆ ಊರಿಂದ ನನಗೆ ಕೊಡಿಸಿದ್ದಾನೆ. ಇಲ್ಲ ಇಷ್ಟ ಇದೆ. ಕಲರ್ಸಲ್ಲಿ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹೊಸ ಕಲಾವಿದರು ಬರ್ತಾ ಇರ್ತಾರೆ. ಅಲ್ಲ, ಕಲರ್ಸ್ ಯಾವಾಗಲೂ ಹೊಸ ಕಲಾವಿದರು ಕರ್ತಾ ಇರ್ತಾರೆ. ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೊಳ್ಳೆ ಪೇಮೆಂಟ್ ಸಕ್ಕದಾಗಿ ಕೊಡ್ತಾರೆ, ಜೊತೆ ಕೆಲಸನೂ ಸಕ್ಕದಾಗಿ ಕೊಡ್ತಾರೆ. ಸೂಪರಾಗಿ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಗು ಸೂಪರಾಗಿರುತ್ತೆ. ದಯವಿಟ್ಟು ನೋಡಿ. ನೀನು ಕಲರ್ ಸಪ್ಲೈ ಅಂತ ನನಗೂ ಗೊತ್ತು. ಮಾತಾಡ್ತೀನಿ ಒಂದು ನಿಮಿಷ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಶೋಗಳ. ತುಂಬ ಕಾಮಿಡಿ ಇರುತ್ತೆ, ಸಾಕಾಗಿರುತ್ತೆ. ದಯವಿಟ್ಟು ನೋಡಿ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ. ಇನ್ನು ಏನಾದರೂ ಹೇಳ್ಬೇಕು ಬಾಮ? ಇದು ಈಗ ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ನಾನು ಗಿಲ್ಲಿಯವ್ರಿಗೆ ಮಾತಾಡಬಾರ್ದು ಅಂತ ಕೇಳ್ಕೊಂಡು ಬೇರೆಯವ್ರು ಕೊಡ್ತಾ ಇದ್ದೀನಿ. ಮಂಗಳವರೇ ನಮಸ್ತೆ. ನಮಸ್ತೆ. ನಿಮ್ಮ ಲುಕ್ ಬಗ್ಗೆ ಹೇಳಿ. ಲ್ಯಾಗ್ ಮಾಡಿ ಸ್ವಲ್ಪ. ಲ್ಯಾಗ್ ಹೇಳಿ. ಈ ಲುಕ್ನ ಕೊಂಡೆ ಹಾಕೊಂಡಿದ್ದೀರಲ್ವಾ? ಇದು 2ನೇ ವಾರದ್ದು. ಈ ವಾರನೇ ಹೇಳದ. ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ಒಂದೊಂದು ಗೆಟಪ್ ಅಲ್ಲಿ ಇದೀವಿ. ಏನ್ ಮಾಡ್ತೀರಾ ಈ ಗೆಟಪ್ ಅಲ್ಲಿ ಅದೇಳಿ? ಎಲ್ಲ ಹೇಳ್ಬಿಟ್ರೆ ಟಿವಿ ಯಾರು ನೋಡ್ತಾರೆ? ನೀವು ನೋಡ್ಬೇಕು. ಅದಕ್ಕೆ ಈ ಗೆಟಪ್ ಅಲ್ಲಿ ಸುಮ್ಮನೆ ಈ ಜಲಕ್ ಕೊಟ್ಟಿದೀವಿ ಅಷ್ಟೇ. ಟೆಲಿಕಾಸ್ಟ್ ನೋಡಿ, ಸಾಕಾತ್ ಮಜಾ ಇರುತ್ತೆ. ಎಲ್ಲ ಬೇರೆ ಗೆಟಪ್ ಇದ್ದಾರೆ. ಇಲ್ಲಿ ನೋಡಿ, ಎದ್ದೇಳಿ. ತುಕಾಲಿ ಸಂತೋಷ್ ಅವರು KGF ಎಷ್ಟು ಗೆಟಪ್ ಅಂತ ಹೇಳ್ತಾ ಇದ್ದಾರೆ. ಇವರು ಧ್ರುವ ಸರ್ಜಾ ಅವರು, ಧನ್ರಾಜ್ ಅವರು ಧ್ರುವ ಸರ್ಜಾ ಅವರು ಗೆಟಪ್ ಹಾಕಿದ್ದಾರೆ. ಇವರು ನೀವು ಯಾವ ಗೆಟಪ್ ಅಂತ ನೀವೇ ಹೇಳ್ಬಿಡಿ. ವಾಣಿ ಮುನಿಯಮ್ಮವ್ರು ಗೆಟಪ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಕಲಾವಿದರ ಮೇಲು ಪರ್ವತ ನಮ್ಮ ಸೂರಜ್ ಅವರು ನಾಗವಲ್ಲಿ ಗೆಟಪ್ ಹಾಕಿದ್ದಾರೆ. ಇನ್ನು ಆ ಕಡೆ ಅವ್ರು ಪೊಲೀಸು ಸಾಯಿ ಕುಮಾರ್ ಅಂತ ನೀವೇ ಜಡ್ಜ್ ಮಾಡಿ. ಅವರು ಮಂಜುಳಾ ಅವ್ರು ಗೆಟಪ್ ಹಾಕಿದ್ದಾರೆ. ಮಂಜುಳಾ ಮೇಡಮ್ ಅವ್ರದ್ದು ಅಲ್ಲಿ ಗೊತ್ತಲ್ಲ. ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದ್ರೆ ಅವರು ಒರಿಜಿನಲ್ ಗೆಟಪ್ ಹಾಕ ಬಂದಿದ್ದಾರೆ. ನಮ್ಮ ಪ್ರಶಾಂತ್ ಅವರು ಹುಚ್ಚ ಸಿನಿಮಾ ಸುದೀಪ್ ಸರ್ ಗೆಟಪ್ ಹಾಕಿದಾರಂತೆ. ಆ ಕಡೆ ರಮ್ಯಕೃಷ್ಣ ಅವ್ರ ಗೆಟಪ್ ರಾಜಮಾತೆ ಶಿವಗಾಮಿ ಅಂತ. ಇನ್ನ ಇವರು ನಮ್ಮ ಸಾಧು ಸರ್ ಗೆಟಪ್ ಹಾಕಿದ್ದಾರೆ. ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ನಾನು ಜೋಗಿ ಸಿನಿಮಾ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ. ಧನ್ಯವಾದ. ಗ್ರಾಮರ್ ಮಿಸ್ಟೇಕ್ ಆಯಿತು. ಶಿವಣ್ಣ ಸರ್ ಗೆಟಪ್ ಇಲ್ಲ. ತುಕಾಲಿ ನಾನು ಮಾತಾಡ್ಬೇಕಾ? ಇಲ್ಲ, ತುಂಬ ಈಗ ನಾವು ಕಾಮಿಡಿ ಶೋ ಇಲ್ಲ ಡ್ಯಾನ್ಸ್ ಶೋ ಯಾವ್ದಾರ ಮಾಡ್ಬೇಕಾದ್ರೆ ಮುಂಚೆನೇ ಪ್ಲ್ಯಾನ್ ಇರ್ತದೆ. ಅಂದರೆ ಒಂದು ಸ್ಕ್ರಿಪ್ಟು ಹಿಂಗೆ ಮಾಡಬೇಕು, ಇದೇ ಹೇಳಬೇಕು ಅಂತ. ಬಟ್ ಇಲ್ಲಿ ಯಾವ ಪ್ಲ್ಯಾನ್ ಇರಲ್ಲ. ಅದೊಂದು ದೊಡ್ಡ ಟಾಸ್ಕು. ಇದು ಯಾಕೆ ವಸ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಎಲ್ಲ ಪ್ಲ್ಯಾನಿಂಗ್ ಏನಿಲ್ಲ. ಸುಮ್ಮನೆ ಕ್ಯಾಮ್ರಾ ಇರ್ತದೆ, ಒಂದು ಟಾಸ್ಕ್ ಕೊಡ್ತಾರೆ. ಆ ಫ್ಲೋಲ್ ಏನು ಬರುತ್ತೆ, ಆ ಸ್ಪಾಂಟನಿಟಿಯಾಗಿ ಅಲ್ಲಿ ಏನು ಬರುತ್ತೆ ಅದನ್ನು ಮಾಡಬೇಕು. ಅದು ತುಂಬ ದೊಡ್ಡ ಟಾಸ್ಕು. ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ನಮಗೂ ಹೊಸ ಎಕ್ಸ್ಪೀರಿಯೆನ್ಸು, ಎಲ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸು. ಧನ್ಯವಾದಗಳು. ಹಾಂ ಮೇಡಮ್, ನನಗೆ ಯಾವ ಸೂಟ್ ಐತೆ ಅಂತ ನೀವು ಹೇಳಿ. ಹೌದಾ? ನೆಕ್ಸ್ಟ್ ಎಪಿಸೋಡ್ ಕೇಳ್ಬಿಟ್ಟು ಹಾಕ್ತೀನಿ ಬಿಡಿ ಮೇಡಮ್. ನಾನು ನಿಜವಾಗ್ಲೂ ಹುಚ್ಚು ಮಾಡ್ಬಿಡ್ತೀನಿ ನೀವು. ಥ್ಯಾಂಕ್ ಯು. ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕುಕ್ಕಿಂಗ್ ಶೋ ಅಂತ ಹೇಳಿದಾಗ ನಾನು ಈಸಿ ಫಾರ್ಮೇಟ್ ಇರುತ್ತೆ ಅಂದ್ಕೊಂಡು ಒಪ್ಕೊಂಡೆ. ಬಟ್ ಕ್ವಾಟ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ಕ್ವಾಟ್ಲಿ ಅಂತ ಗೊತ್ತಿರಲಿಲ್ಲ. ಸ್ಪೆಷಲಿ ಇಲ್ಲೇ ಇದ್ದಾರೆ ಒಬ್ಬರು. ಸೊ ತುಂಬ ಅಂದರೆ ಸ್ಟಾರ್ಟಿಂಗ್ ಶೋ ಶುರು ಆಗಬೇಕಾದ್ರೆ ನಾವು ತುಂಬಾ ಮಜಾ ಮಾಡಿಕೊಂಡು ಖುಷಿಯಾಗಿರ್ತೀವಿ. ಅದೇ ಥರ ಕ್ವಾಟ್ಲಿ ಅಂತ ಬಂದಾಗ ಅವ್ರು ಕೂಡ ಕ್ವಾಟ್ಲಿನ ಇರಿಟೇಟ್ ಆಗ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಕುಕ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಅವ್ರನ್ನ ತಡ್ಕೊಂಡು ಮಾಡೋ ಕ್ವಾಟ್ಲಿಗಳನ್ನ ಎಲ್ಲ ಸಹಿಸ್ಕೊಂಡು ಕುಕ್ ಮಾಡೋದು ತುಂಬಾ ಕಷ್ಟ. ಮನೇಲಿ ಮಾಡಬೇಕಾದ್ರೆ ನಮಗೊಂದು ಫಾರ್ಮೇಟ್ ಇರುತ್ತೆ. ಓಕೆ, ಇಲ್ಲೆಲ್ಲ ಇರುತ್ತೆ, ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಅದನ್ನು ಇವ್ರ ಜೊತೆ ಸೇರ್ಕೊಂಡು ಮಾಡೋದು ಒಂಥರ ಟಾಸ್ಕೇ ಅನ್ಬೋದು. ಒಟ್ಟಿನಲ್ಲಿ ನಾವು ತುಂಬಾ ಎಂಟರ್ಟೈನ್ ಮಾಡಿಕೊಂಡು ತುಂಬ ಫನ್ನಾಗಿ ಈ ಶೋನ ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಸ್ಟ್ರೆಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡಬೇಕಾದ್ರೆ. ಸೊ ಒಂದು ½ an hour ಆಗಿ ಅಥವಾ 1 hour ಆಗಿ ಈ ಶೋ ನೋಡಿದಾಗ ಆ ಸ್ಟ್ರೆಸ್ ಏನಾಗುತ್ತೆ ಅದು ರಿಲೀಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಶೋ ನೋಡಲೇಬೇಕು ಆ್ಯಂಡ್ ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು. ಈಗ ಕೆಲವು ನಿಮಿಷ. ನಾನು ಇದು ಮೊದಲನೇ ಟೆಲಿವಿಷನ್ ಶೋ ನಂದು. 4 ವರ್ಷದಿಂದ ಮೂವಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು 12 ಮೂವಿ ಮಾಡಿದ್ದೀನಿ. ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ. ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು.
ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಗೆ ಎಷ್ಟು ಪ್ರಾಮಿನೆಂಟಾಗಿ ನೀಟಾಗಿ ಒಂದು ಜಡ್ಜ್ ಆಗಲಿ, ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದೆ. ಪ್ರತಿ ವಾರ ಬೇರೆ ಬೇರೆ ಗೆಟಪ್ ಇರ್ತದೆ, ಏನೋ ಸ್ಕಿಟ್ ಪ್ರತಿ ವಾರ ಬೇರೆ ಬೇರೆ ಗೆಟಪ್ ಇರುತ್ತೆ. ಆಮೇಲೆ ಸ್ಕಿಟ್ಗಳ ಜೊತೆಗೆ ಇದು ಮಾಡ್ತೀರಾ ಅಂತ. ಸರ್, ಈ ಶೋಲಿ ಸ್ಕಿಟ್ ಅಂತ ಇರಲ್ಲ. ಈ ವಾರ ಬೇರೆ ಬೇರೆ ಪಾತ್ರಗಳಲ್ಲಿ ಬಂದಿದ್ದಾರೆ. ಮುಂದಿನ ವಾರ ಆಬ್ವಿಯಸ್ಲಿ ಟೀಮ್ ಅದನ್ನ ನೀಟಾಗಿ ಪ್ಲ್ಯಾನ್ ಮಾಡ್ತಾರೆ. ನಮಗೇನಂದರೆ ಹಿಂದಿನ ದಿನ ಗೊತ್ತಾಗುತ್ತೆ ನಾಳೆ ಏನು ಮಾಡ್ತಿದ್ದಾರೆ. ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ 2ನೇ ವಾರ ಆಗಿರೋದ್ರಿಂದ ಈ ಗೆಟಪ್ಪಲ್ಲಿದ್ದಾರೆ. ಬಟ್ ಎಂಟೈರ್ ಎಪಿಸೋಡ್ ಅವರು ಸ್ವಲ್ಪ ಆ ಫ್ಲೇವರ್ನ ತರಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಒಂಥರ ಐಕಾನಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಮಾಡಿರೋದು. ಸೊ ಆ ಫ್ಲೇವರ್ಸ್ನ ತರಬೇಕಾಗುತ್ತೆ. ಎಷ್ಟು ಎಪಿಸೋಡ್ ಅಂತ ಹಾಂ, ಎಷ್ಟು ಎಪಿಸೋಡು ಪ್ಲಾನ್ ಮಾಡಿದ್ದಾರೆ? ಎಷ್ಟು ಎಪಿಸೋಡು ಪ್ಲಾನ್ ಎಷ್ಟು ಎಪಿಸೋಡ್ ಅಂತ? ಯೂಶಲಿ ನಾವು ತಿಂಗಳಂತ ಮಾಡ್ತೀವಿ. ಬಟ್ ಅದು ಟೀಮ್ ಡಿಸೈಡ್ ಮಾಡ್ತಾರೆ ಸರ್, ಎಷ್ಟು ತಿಂಗಳುಗಳು ತೊಗೊಂಡು ಹೋಗಬೇಕು ಏನು ಅಂತ. ನಮಗೆ ಡೇಟ್ ಕೊಟ್ಟಿದ ತಕ್ಷಣ ಖುಷಿ ಬರ್ತೀವಿ ನಾವು. ಹೌದು, ಈ 1 ವಾರಕ್ಕಷ್ಟೇ. ಹಿಂದಿನ ವಾರ ಬೇರೆ ಇತ್ತು, ಅಂದರೆ ನೀವು ನೋಡುವಂಥ ನಾಳೆ ನೋಡುವಂಥ ಎಪಿಸೋಡಲ್ಲಿ ಬೇರೆ ಥರ ಇತ್ತು. ಈ ವಾರ ಬೇರೆ. ಪ್ರತಿ ವಾರವೂ ಒಂದು ಹೊಸತನ ತರಬೇಕು ಅನ್ನುವಂಥ ಪ್ರಯತ್ನ ಈ ವಾರದಲ್ಲಿದು. ಇದೇ ಮುಂದಿನ ವಾರನೂ ಇರುತ್ತೆ ಅನ್ನೋದಿಲ್ಲ, ಬೇರೆ ಹೊಸ ಪ್ರಯತ್ನನೂ ತರಬಹುದು. ಹೌದು, ಇವರು ಕ್ವಾಟ್ಲೆಗಳು ಒಂದಿಷ್ಟು ಜನ ಇದ್ದಾರೆ, ಶೆಫ್ ಅಂತ ಒಂದಿಷ್ಟು ಜನ ಇದ್ದಾರೆ. ಅವ್ರಿಗೆ ಅಡುಗೆ ಮಾಡುವಾಗ ಇವ್ರಿಗೆ ಅಡುಗೆನೇ ಬರೋಲ್ಲ. ಇವ್ರು ಹೇಗೆ ಅವ್ರನ್ನ ನಿಭಾಯಿಸ್ತಾರೆ ಅನ್ನೋದಷ್ಟೇ. ಇವ್ರಿಗೆ ಕ್ವಾಟ್ಲೆ ಕೊಡೋದಷ್ಟೇ ಇವ್ರ ಕೆಲಸ. ಇದೇ ಪಾತ್ರದಲ್ಲಿಲ್ಲ. ಹೌದು, ಕೇಟಪ್ಪ ಸರ್. ಮೇಡಮ್, ಇಲ್ಲಿ ನನ್ನ ಕ್ವಶನ್ ಕೆಂಪಮ್ಮ ಅವರಿಗೆ. ಅಮ್ಮ, ಯೂಶುವಲಿ ನಿಮ್ಮನ್ನ ನಾವು ಹೋಟ್ಲಲ್ಲಿ ನೋಡಿರ್ತೀವಿ. ಬಟ್ ಈ ಫಸ್ಟ್ ಟೈಮ್ ಹೋಟ್ಲಲ್ಲಿ ನೋಡಿರ್ತೀವಿ, ಫಸ್ಟ್ ಟೈಮ್ ರಿಯಾಲಿಟಿ ಶೋ ಅಲ್ಲಿ ನೋಡ್ತಿದೀವಿ. ನಿಮ್ಗೆ ಇದೆಲ್ಲ ಹೊಸದು. ಸೊ ಹೆಂಗ್ ಅಡ್ಜಸ್ಟ್ ಆಗ್ತಿದ್ದೀರಾ? ಕ್ವಾಟ್ಲೆ ಎಲ್ಲ ಹೆಂಗ್ ತಡ್ಕೊತಿದ್ದೀರಾ? ನೀವು ಬರುವಂತ ಅಡುಗೆನ ಏನಾದರೂ ಮರ್ತು ಬಿಡ್ತಿದ್ದೀರಾ ಅಂತ? ಇಲ್ಲ ನಾವು ಮರೆಯೋದಿಲ್ಲ ಅದನ್ನು. ಎಷ್ಟು ವರ್ಷ ಆದ್ರೂ ನಾವು ಏನು ಕೆಲಸ ಮಾಡ್ತೀನೋ ಅದೇ ಕೆಲಸ ಮಾಡೋದು. ಆದರೆ ನಾನು ಈ ಸೋಪ್ ಬರ್ತೇನೆ ಅಂತ ನಾನು ಕನ್ಸಲ್ಲೂ ಕಂಡಿರಲಿಲ್ಲ. ಅದು ಜನ ಎಲ್ಲ ಆಯ್ಕೆ ಮಾಡಿ ನೀನು ಬರಬೇಕು ಕೆಂಪಮ್ಮರೆ ಅಂತ ಕರೆದಿದ್ದಾರೆ. ಈ ಜನಗಳಿಗೆಲ್ಲ ಸಂತೋಷ ಪಡ್ತೀನಿ ನಾನು, ಧನ್ಯವಾದ ಹೇಳ್ತೀನಿ ನಾನು. ಆದರೆ ಏನೇ ಕ್ವಾಟ್ಲೆ ಕೊಟ್ಟರು ನಾವು ಮಾಡ್ತೀನಿ ಅನ್ನೋದೊಂದು ಮನಸ್ಸು ಇರುತ್ತಲ್ಲ, ಅದೇ ಸಾಕು ನಮಗೆ. ನೆಕ್ಸ್ಟ್ ಕ್ವಾಟ್ಲೆ ಕೆಂಪಮ್ಮ ಆಗ್ತೀರಾ ಅಂತ? ಏನಂದ್ರು ಅನ್ಬೋದು. ನನ್ನ ಹೆಸರು ನಿಜ ಹೆಸರು ಕೆಂಪಮ್ಮ ಅಲ್ಲ, ನಿಂಗಮ್ಮ. ಇಲ್ಲಿ ನಮ್ಮೆಲ್ಲ ಜನ ಕೆಂಪಗಿರೋದೇ ಕೆಂಪಮ್ಮ ಅಂತ ಇಟ್ಟಿದ್ದಾರೆ ಪೊಲೀಸ್ನವರೆಲ್ಲ. ಶ್ರುತಿ ಮ್ಯಾಮ್, ಇಲ್ಲಿ ಮ್ಯಾಮ್, ಇದು ಕಂಟೆಸ್ಟೆಂಟ್ಸ್ ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಥರ ಅಂತ? ಬಿಕಾಸ್ ಇಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಕಾಮಿಡಿಯನ್ಸು ಇದ್ದಾರೆ, ಜೊತೆಗೆ ವಿಲನ್ಸ್ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಯಾವ ರೀತಿ ಸೆಲೆಕ್ಷನ್ ಕ್ರೈಟೀರಿಯಾ? ಬಹುಶಃ ಅಡುಗೆ ಬರೋರು, ಅಡುಗೆ ಬಗ್ಗೆ ಗೊತ್ತಿಲ್ಲದೆ ಇರೋರು, ಇವೆರಡೇ ಕ್ರೈಟೀರಿಯಾ ಅಂತ ನನಗೆ ಅನಿಸುತ್ತೆ. ತುಂಬ ಪಾಪ್ಯುಲರ್ ಆಗಿರೋ ಕಲಾವಿದರಾಗಿದ್ದರೂ ಕೂಡ ಅವ್ರಿಗೆ ಅಡುಗೆ ಬರಬೇಕಿಲ್ಲಿ. ಪಾಪ್ಯುಲರ್ ಅಂದ ತಕ್ಷಣ ಅವ್ರಿಗೆ ಅಡುಗೆ ಬರಲಿಲ್ಲ ಅಂತಂದರೆ ಅವ್ರನ್ನ ಶೆಫ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಪಾಪ್ಯುಲರ್ ಆಗಿರೋರು ಜೊತೆಗೆ ಅಡುಗೆ ಬರೋರು, ಪಾಪ್ಯುಲರ್ ಆಗಿರೋರು ಅಡುಗೆ ಬಗ್ಗೆ ಗೊತ್ತೇ ಇದ್ದಿರೋರು, ಈ ಎರಡು ವಿರುದ್ಧವಾದಂಥ ಒಂದು ಕ್ಯಾಟಗರಿಗೆ ಆಯ್ಕೆ ಮಾಡ್ಕೊಳ್ತಾರೆ. ಅದು ಇನ್ನೂ ಯೋಚನೆ ಮಾಡಿಲ್ಲ ಈ ಫಾರ್ಮ್ಯಾಟಲ್ಲಿ, ಇದುವರೆಗೂ ಇಲ್ಲ, ಮುಂದೆ ಗೊತ್ತಿಲ್ಲ. ಮೇಡಮ್, ನನ್ನ ಪ್ರಶ್ನೆ ಪ್ರೇರಣಾ ಅವ್ರಿಗೆ. ಮ್ಯಾಮ್, ಸುಮಾರು ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬರ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಯಾಕಂದರೆ ಅಲ್ಲಿ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ಬಿಟ್ಟು ಬರ್ತಾ ಇದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಸಂತೋಷ ಆಗ್ತಾ ಇದೆ. ಆ್ಯಕ್ಚುಲಿ ನಾನು 5 ಇಯರ್ಸ್ ಆಗಿದೆ ನಾನು ಕನ್ನಡದಲ್ಲಿ ಲಾಸ್ಟ್ ಮಾಡಿ. ಆ್ಯಂಡ್ ತುಂಬ ವರ್ಷದಿಂದ ವಾಪಸ್ ಬರಬೇಕು. ಮಧ್ಯದಲ್ಲಿ ಮೂವೀಸ್ ಎಲ್ಲ ಮಾಡಿದ್ದೆ. ಬಟ್ ನಮ್ಮ ಕಲರ್ಸ್ ಕನ್ನಡ ಅಲ್ಲಿ ಏನಾದರೂ ಮಾಡಬೇಕು ಅಂತ ಆಪರ್ಚುನಿಟಿ ನೋಡ್ತಾನೆ ಇದ್ದೆ. ಬಟ್ ಏನೋ ಅದು ಸಿಂಕ್ ಆಗ್ತಾ ಇರಲಿಲ್ಲ. ಬಟ್ ಇದು ಸಡನ್ ಟಪಕ್ ಬಿತ್ತು ಕರೆಕ್ಟಾಗಿ. ಆ್ಯಂಡ್ ಟೂ ಗುಡ್ ಇದೆ. ಯಾಕಂದರೆ ಈ ಕಾನ್ಸೆಪ್ಟ್ ನಾನು ಕುಕ್ಕಾಗಿ ಬಂದಿದ್ದೀನಿ.
ಆ್ಯಂಡ್ ಇವರೆಲ್ಲ ಕೊಡೋ ಆ್ಯಂಡ್ ಒಬ್ರು ಕ್ವಾಟ್ಲೆ ಇರಲ್ಲ ನಮಗೆ, ಪ್ರತಿಯೊಬ್ಬರು ಒಂದೊಂದು ವಾರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವ್ರ ಜೊತೆ ಕುಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ನಮಗೆ ಶೂಟಿಂಗ್ ಮಾಡ್ತಾ ತುಂಬ ಎಂಟರ್ಟೈನ್ ಆಗ್ತಾ ಇದೆ. ಸೊ ನೋಡೋರಿಗೆ ಇನ್ನೂ ಎಂಟರ್ಟೈನ್ ಆಗುತ್ತೆ. ನೀವೆಲ್ಲ ಅಲ್ಲಿ ಸಿಂಕ್ ಆಗೋಗ್ತೀರಾ ನಮ್ಮ ಜೊತೆ, ಅಲ್ಲಿ ಕೂತ್ಕೊಂಡು ಅಯ್ಯೋ ಯಾಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನಮ್ಮ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ಅಂತ ನನಗನ್ಸ್ತಾ ಇದೆ. ಸೊ ಪ್ಲೀಸ್ ನೋಡಿ ಶೋನ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯಿಂಗ್ ಕಮಿಂಗ್ ಬ್ಯಾಕ್ ಟು ಕನ್ನಡ.